ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗೌಡ. ನಾನು ಇವತ್ತು ತೊಗರಿ ಬೇಳೆಯಲ್ಲಿ ಕಡುಬು ಮಾಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿದೆ, ಅಷ್ಟೇ ರುಚಿಯಾಗಿದೆ. ನೋಡಿ ಎಷ್ಟೊಂದು ಸ್ಮೂತ್ ಆಗಿದೆ. ಈ ಕಡುಬಿಗೆ ತುಪ್ಪ ಹಾಲಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಏನೇನು ಬೇಕೋ ತೋರಿಸ್ತೀನಿ ಬನ್ನಿ. ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ನೀರು ಬಿಸಿ ಆಗೋಷ್ಟರಿಗೆ ಒಂದು ಗ್ಲಾಸ್ ತುಂಬ ತೊಗರಿ ಬೇಳೆ ತಕೊಬಿಡೋಣ. ತೊಗರಿ ಬೇಳೆ 2-3 ಸತಿ ನೀಟಾಗಿ ತೊಳ್ಕೊಬೇಕು, ಅವಾಗೆ ಚೆನ್ನಾಗಿರುತ್ತೆ. ತೊಗರಿ ಬೇಳೆಯಲ್ಲಿ ಪೌಡ್ರ್ ಜಾಸ್ತಿ ಇರುತ್ತಲ್ಲ, ಅದಕ್ಕೋಸ್ಕರ ಒಂದು 2-3 ಸತಿ ಆದರೂ ನೀಟಾಗಿ ತೊಳಿಬೇಕು. ನೋಡ್ದ ಆ ಥರ ತೊಳೆದ ಮೇಲೆ ನೀರು ಬಿಸಿ ಆಗಿದೆಯೋ ನೋಡಬೇಕು. ಬಿಸಿ ಆಗಿರೋ ನೀರಿಗೆ ತೊಗರಿ ಬೇಳೆ ಹಾಕ್ಕೋಬೇಕು. ನೀರು ನಿಮ್ಗೆ ಎಷ್ಟು ಬೇಕಾದ್ರೆ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಜಾಸ್ತಿ ಆದರೂ ಪರವಾಗಿಲ್ಲ. ಎಲ್ಲ ಬೇಳೆ ಅದಕ್ಕೆ ಹಾಕ್ಬಿಡೋಣ. ಹಾಕಿ ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲ್ ಹಾಕಿ ಸೌಟಲ್ಲಿ ನೀಟಾಗಿ ತಿರ್ಗಿಸಿದ್ರೆ, ಆಯಿಲ್ ಹಾಕಿದ್ರೆ ಬೇಳೆ ಸ್ವಲ್ಪ ಸ್ಮೂತಾಗಿ ಬೇಯುತ್ತೆ. ಉಕ್ಕು ಬರೋದನ್ನು ಸ್ವಲ್ಪ ಕಮ್ಮಿ ಆಗುತ್ತೆ. ನೋಡ್ದಾ, ಒಂದು ಸೌಟಲ್ಲಿ ತಕೊಂಡ್ರೆ ತುಂಬಾ ಮೃದುವಾಗಿ ಬೆಂದಿದೆ. ಬೇಳೆ ಯಾವತ್ತೇ ಆದ್ರೂ ಒಡಿಬೇಕು, ಆವಾಗ ಹೂರ್ಣ ಚೆನ್ನಾಗಿರುತ್ತೆ. ಆಮೇಲೆ ಈ ಬೇಳೆ ರಸ, ನಾವು ರಸಮ್ ಮಾಡ್ತೀವಲ್ಲ, ರಸಮುನು ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಆಮೇಲೆ ಒಂದು ಜಾಲರ ತಕೊಬಿಟ್ಟು ಅದಕ್ಕೆ ಬೇಳೆ ಎಲ್ಲ ಒಗ್ಸಿದ್ರೆ ನೀರು ಸಪ್ರೇಟ್ ಆಗುತ್ತೆ, ಬೇಳೆನೇ ಒಂದು ಸಪ್ರೇಟ್ ಆಗುತ್ತೆ. ಮತ್ತೆ ಅದೇ ಬೇಳೆ ಬೇಯಿಸಿರೋ ಪಾತ್ರೆಗೆ ತಕೊಬಿಟ್ಟು ಒಂದು ಗ್ಲಾಸ್ ಬೆಲ್ಲ ಹಾಕೋಣ. ನಾವೇ ಯಾವ ಗ್ಲಾಸ್ ಅಲ್ಲಾದ್ರೆ ಬೇಳೆ ಹಾಕಿದ್ವೋ ಅದೇ ಗ್ಲಾಸಲ್ಲೇ ಬೆಲ್ಲ ತಕೋಬೇಕು. ಕರೆಕ್ಟಾಗಿ ಸರಿ ಹೋಗುತ್ತೆ ಸ್ವೀಟು. ನಿಮ್ಗೆ ಸ್ವೀಟ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ. ಅಷ್ಟು ಹಾಕಿದ್ರೆ ಆ ಸ್ವೀಟ್ ಕರೆಕ್ಟಾಗಿರುತ್ತೆ. ಆಮೇಲೆ ಎಲ್ಲ ಕೆಳಗಡೆ ಮೇಲ್ಗಡೆ ತಿರುಗಿಸಿ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ. ಒಂದು 5 ನಿಮಿಷ ಬಿಟ್ಟರೆ ಬೆಲ್ಲ ಎಲ್ಲ ಕರಗಿ ಅದರಲ್ಲಿ ನೀರೆಲ್ಲ ಬಿಟ್ಕೊಳುತ್ತೆ, ಬೆಲ್ಲದ ನೀರೆಲ್ಲ. ಅದಕ್ಕೆ ಏಲಕ್ಕಿ ಹಾಕ್ಕೊಬಿಟ್ಟು ಇನ್ನೊಂದ್ಸತಿ ನೀಟಾಗಿ ಕೆಳಗಡೆ ಮೇಲ್ಗಡೆ ಕಲಸ್ಬಿಡೋಣ. ಕಲಸಿದ್ಮೇಲೆ ಮಿಕ್ಸಿ ಜಾಲರ ತಕೊಬಿಟ್ಟು ಜಾಲರಾಗೆ ಸ್ವಲ್ಪ ಬೇಳೆನು ಕರಗಿದೆಯಲ್ಲ, ಬೆಲ್ಲ ನೀರು ಎರಡು ಸೇರಿಸಿ ಹಾಕ್ಕೊಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು. ನೋಡ್ದ ಹೂರ್ಣ ಎಷ್ಟು ಸ್ಮೂತಾಗಿ ಬೆಂದಿದೆ. ಬೇಳೆ ಯಾವತ್ತೇ ಆದ್ರೂ ಒಡಿಬೇಕು, ಅವಾಗ ತುಂಬಾ ಚೆನ್ನಾಗಿರುತ್ತೆ. ನಾವು ಕೈಯಲ್ಲಿ ಇಟ್ಕೊಂಡ್ರೂ ಸ್ವಲ್ಪ ಗಟ್ಟಿಯಾಗಿರ್ಬೇಕು, ಅವಾಗ ಕಡುಬುಗೆ ಚೆನ್ನಾಗಿರುತ್ತೆ. ಇದೇ ತರ ಎಲ್ಲ ಹಾಕಿ ಒಂದು ಗಿಣ್ಣೆಗೆ ತಕೊಬಿಡೋಣ. ಎಲ್ಲ ಒಂದು ಗಿಣ್ಣೆಲ್ಲಿ ಹಾಕ್ಕೊಬಿಡೋಣ. ನಾನು 1-2 ಸತಿ ಹಾಕ್ತೀನಿ ಅಷ್ಟೇ, ಒಂದೇ ಗ್ಲಾಸಲ್ಲಿ ಹಾಕಿರೋದು. ಅದಕ್ಕೆ ಎಲ್ಲ ಒಂದು ಗಿಣ್ಣೆಗೆ ತಕೊಬಿಟ್ಟು ಆಮೇಲೆ ಹೂರ್ಣ ಎಲ್ಲ ಒಂದ್ಸತಿ ನೀಟಾಗಿ ಕೈಯಲ್ಲಿ ಕಲಿಸ್ಬೇಕು. ಯಾಕಂದ್ರೆ ಏಲಕ್ಕಿ ಅದರಲ್ಲೇ ಹಾಕಿದೀವಲ್ಲ, ಒಂದಕ್ಕೆ ಕಲಸಿರುತ್ತೆ ಒಂದಕ್ಕೆ ಕಲಸಿರಲ್ಲ ಅಂತ. ಎಲ್ಲ ನೀಟಾಗಿ ಕೆಳಗಡೆ ಮೇಲ್ಗಡೆ ಎಲ್ಲ ನೀಟಾಗಿ ಕಲಸ್ಬಿಟ್ಟು ಅದು ಮುಚ್ಚಿ ಒಂದು ಸೈಡ್ಗೆ ಇಟ್ಬಿಡೋಣ. ಆ ಸೈಡ್ಗೆ ಇಕ್ಕಿ ಆಮೇಲೆ ಇದಕ್ಕೆ ಹಿಟ್ಟು ಬೇಕಲ್ಲ, ಅದೆಲ್ಲ ನೀಟಾಗಿ ಕಲಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಮೈದಾ ಹಿಟ್ಟು ತಗೊತಾ ಇದ್ದೀನಿ, ಗೋಧಿ ಹಿಟ್ಟು ತಗೊಂಡಿಲ್ಲ. ಮೈದಾ ಹಿಟ್ಟನ್ನು ಸೇಮ್ ಯಾವ ಗ್ಲಾಸಲ್ಲಿ ನಾವು ಬೆಲ್ಲ ತಗೊಂಡಿದ್ದು ಅದೇ ಗ್ಲಾಸ್ ತುಂಬಾ ಒಂದು ಗ್ಲಾಸ್ ಹಾಕ್ಕೊಂತೀನಿ. 1.5 ಗ್ಲಾಸ್ ತಗೊಂತೀನಿ ನಾನು ಅಷ್ಟೇ. ಇದಕ್ಕೆ ಸ್ವಲ್ಪ ಸೋಡಾ, ಸ್ವಲ್ಪ ಆಯಿಲ್ ಹಾಕಿ ಎಲ್ಲ ನೀಟಾಗಿ ಕಲಸ್ಕೊಬಿಡೋಣ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕೊಂಡು ಮತ್ತೆ ನೀಟಾಗಿ ಗಟ್ಟಿಯಾಗಿ ಕಲಸ್ಕೊಬಿಡೋಣ, ಚೆನ್ನಾಗಿರುತ್ತೆ. ನಾನು ಅದಕ್ಕೆ 1.5 ಗ್ಲಾಸಲ್ಲಿ 1 ಗ್ಲಾಸಿಗೆ ನೀರು ಹಾಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಸ್ವಲ್ಪ ಸ್ಮೂತ್ ಆಗಿರೋದ್ಮೇಲೆ ಹಾಕ್ಕೊಂತ ಇದ್ದೀನಿ. ಇನ್ನು ಸ್ವಲ್ಪ ಇದ್ರ ಕೆಳಗಡೆ ಬೇಕಲ್ಲ ಉಜ್ಜಾವಾಗ, ಅದಕ್ಕೆ ಸ್ವಲ್ಪ ಇಟ್ಕೊಂತೀನಿ. ಲಾಸ್ಟಲ್ಲಿ ಆಯಿಲ್ ಹಾಕ್ಕೊಬಿಟ್ಟು ನೀಟಾಗಿ ಎಲ್ಲ ಕಲಸಿದ್ರೆ ಸ್ಮೂತ್ ಆಗಿರುತ್ತೆ. ಎಲ್ಲ ಕಲಸಿ ಒಂದು ಸೈಡ್ಗೆ ಇಟ್ಬಿಡೋಣ. ಒಂದು 10 ನಿಮಿಷ ಇಕ್ಕಿದ್ರೆ ಸಾಕು, ಅದೆಲ್ಲ ಸ್ಮೂತ್ ಆಗಿಬಿಡುತ್ತೆ. ಎಲ್ಲ ಕಲಸಿದ ಮೇಲೆ ಅದ್ರ ಮೇಲೆ ಏನಾದರೂ ಒಂದು ಪ್ಲೇಟ್ ಆದ್ರೂ ಒಂದು ಗಿಣ್ಣೆ ಆದ್ರೂ ಅದಕ್ಕೆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಕಲಸಿಕ್ಕೋಣ. ನೋಡಿ ಚೆನ್ನಾಗಿ ಮುದ್ದೆ ತರ ಮಾಡಿಬಿಟ್ಟಿದ್ದೀನಿ ನಾನು. ಅದ್ರ ಮೇಲೆ ಒಂದು ಗಿಣ್ಣೆ ಹಾಕೋಣ. ಗಿಣ್ಣೆ ಹಾಕಿ 10 ನಿಮಿಷ ಬಿಟ್ಟು ನೋಡಿ ಸ್ಮೂತ್ ಆಗಿದೆ. ಆಮೇಲೆ ನಾವು ಒಂದೊಂದೇ ಉಂಡೆ ಮಾಡ್ಕೊಬಿಡೋಣ. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡ್ಕೊಬಿಡೋಣ. ಯಾರಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ, ಹೊಸಬ್ರಿಗಾದ್ರೆ ನಾನು ಎಲ್ಲ ಅಳತಿ ಮಾಡಿ ಹಾಕ್ತೀನಿ, ಚೆನ್ನಾಗೇ ಗೊತ್ತಾಗುತ್ತೆ ಎಷ್ಟಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ನೋಡು ಒಂದೊಂದೇ ಹಂಗಾಕಿ ಉಜ್ಕೊಳೋಣ. ಎಲ್ಲ ನಾನು ಅದೇ ತರಾನೇ ಉಜ್ಕೊಂತೀನಿ. ನಾನು ಇದು ಕೈಯಲ್ಲೇ ಮಾಡ್ತೀನಿ, ಅದಕ್ಕೋಸ್ಕರ ನಾನು ಉಜ್ಜಿರೋದು ನನ್ನ ಕೈಗೆ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲ ಮಾತ್ರ ಮೆಜರ್ಮೆಂಟ್ಗೆ ನಾನು ಎಲ್ಲ ಉಜ್ಜಿದ್ದೀನಿ. ತುಂಬಾ ದೊಡ್ಡದು ಉಜ್ಜಿಲ್ಲ, ಹಂಗಂತ ತುಂಬಾ ಚಿಕ್ಕದು ಉಜ್ಜಿಲ್ಲ. ನೀವೇನಾದ್ರೂ ಬೇರೆದು ಇರುತ್ತಲ್ಲ ಅದ್ರಲ್ಲಿ ಹಾಕಿ ಒತ್ತಂಗಿದ್ರೆ ಅದ್ರ ಸೈಜಿಗೆ ಉಜ್ಕೊಳ್ಳಿ.
ನಾನು ಇದು ಕೈಯಲ್ಲೇ ಎಲ್ಲ ಫೋಲ್ಡ್ ಮಾಡ್ತೀನಿ, ಅದಕ್ಕೋಸ್ಕರ ನಾನು ಕೈ ಕರೆಕ್ಟಾಗಿ ಉಜ್ತಾ ಇದ್ದೀನಿ. ಎಲ್ಲ ಅದೇ ತರ ಉಜ್ಕೊಂಡು ಆಮೇಲೆ ಲಾಸ್ಟಲ್ಲಿ ನಾವು ಒಂದ್ಸತಿ ಎಲ್ಲ ಚೆಕ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ತಗೊಂಡು ನಮ್ಮ ಕೈಯಲ್ಲಿ ಹಾಕಿದ್ರೆ ಮೆಜರ್ಮೆಂಟ್ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದೇ ಸೈಜ್ಗೆ ಈ ಊರ್ನ ಎಲ್ಲ ಉಂಡೆ ಮಾಡಿ ಉಟ್ಕೊಬಿಡೋಣ. ನಮ್ಮ ಕೈಗೆ ಎಷ್ಟು ಹೋಗುತ್ತೆ ಅಷ್ಟು ನೀಟಾಗಿ ನೋಡಿ ಆ ಥರ ಮಾಡಿ ಎಲ್ಲ ಫುಲ್ ಇಟ್ಕೊಳ್ಳೋಣ. ಎಲ್ಲ ಫುಲ್ ಆ ಥರ ಮಾಡಿ ಇಟ್ಕೊಬಿಟ್ಟು ಒಂದೊಂದೇ ಫೋಲ್ಡ್ ಮಾಡಿ ಒಂದೊಂದೇ ಅದರಲ್ಲಿ ಇಟ್ಬಿಟ್ಟು ನೀಟಾಗಿ ನೀಟಾಗಿ ಕೈಗೆ ತಕೊಬಿಟ್ಟು ಸ್ವಲ್ಪ ತ್ಯಾವ ಅನ್ಕೊಬಿಡೋಣ. ತ್ಯಾವ ಆದರೆ ಚೆನ್ನಾಗಿ ಅಂಟ್ಕೊಬಿಡುತ್ತೆ. ಅದು ಅಂಟ್ಕೊಂಡ್ಮೇಲೆ ನೀಟಾಗಿ ಒಂದೊಂದೇ ಅದೇ ಥರ ಫೋಲ್ಡ್ ಮಾಡ್ಕೊಬಿಡೋಣ ಕೈಯಲ್ಲಿ. ಎಲ್ಲ ಆ ಥರ ಒತ್ತಿದ್ರೆ ಸಾಕು ಅಷ್ಟೇ, ಎಲ್ಲ ನೀಟಾಗಿ ಫೋಲ್ಡ್ ಆಗುತ್ತೆ. ಎಲ್ಲ ಅದೇ ಥರನೇ ಮಾಡ್ಕೊಬಿಡೋಣ, ಅವಾಗ ಚೆನ್ನಾಗಿರುತ್ತೆ. ತೊಗರಿ ಬೇಳೆದಾದ್ರೆ ಇನ್ನೊಂದು ತುಂಬಾ ಚೆನ್ನಾಗಿರುತ್ತೆ, ಕಡಲೆ ಬೇಳೆದೂ ಚೆನ್ನಾಗಿರುತ್ತೆ. ಇದಕ್ಕೆ ಮಾತ್ರ ಸ್ವಲ್ಪ ತುಪ್ಪ ಆದ್ರೂ ಹಾಲಾದ್ರೂ ಹಾಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇರುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ಎಲ್ಲ ಆ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಅದು ನೀಟಾಗಿ ಬ್ರಷ್ ಮಾಡಬೇಕು, ಇಲ್ಲಾಂದ್ರೆ ಆಯಿಲಲ್ಲಿ ಬಿಟ್ಕೊಂಡಿರುತ್ತೆ. ಅದು ಬಿಟ್ಕೊಂಡಾಗ ಆಯಿಲ್ ಎಲ್ಲ ಪೂರ್ಣ ಎಲ್ಲ ಆಯಿಲ್ಗೆ ಲೀಕ್ ಆಗುತ್ತೆ. ಆ ಥರ ಇಲ್ದಿರ ಸ್ವಲ್ಪ ತ್ಯಾವ ಅನ್ಕೊಂಡ್ರೆ ಸಾಕು, ಅದು ಟೈಟಾಗಿ ಅಂಟ್ಕೊಬಿಡುತ್ತೆ. ಅದೇ ಥರ ಎಲ್ಲ ಮಾಡಿ ಇಟ್ಕೊಬಿಡೋಣ. ಅದು ಮಾಡಿ ಇಟ್ಕೊಂಡ್ಮೇಲೆ ಬಾಣಲಿ ಇಟ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಬಾಣಲಿ ಇಟ್ಕೊಂಡು ಆಯಿಲ್ ಇಟ್ಕೊಂಡು ಈ ಕಡುಬೆಲ್ಲ ಎಷ್ಟು ಮುಳುಗುತ್ತೋ ಅಷ್ಟು ಆಯಿಲು ಹಾಕೊಂಡ್ರೆ ಸಾಕು. ಅದಕ್ಕೆ ನೋಡಿ ಎಲ್ಲ ಮಾಡಿ ಆಯ್ತಲ್ಲ, ಒಂದು ಬಾಣಲಿ ಇಟ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕೊಂಡು ಆಯಿಲ್ ಬಿಸಿ ಆದ್ಮೇಲೆ ಒಂದೊಂದೇ ಹಾಕಿ ಒಂದೊಂದೇ ಹಾಕ್ಬಿಡೋಣ. ನಾನು ಒಂದೇ ಸತಿ ಒಂದು 7 ಗಂಟೆ ಹಂಗೆ ಹಾಕ್ತೀನಿ. ಒಂದು ಸೈಡ್ ಬಿಸಿ ಆದ್ಮೇಲೆ ಇನ್ನೊಂದು ಸೈಡು ಹಾಕೋದು. ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡೋರಿದ್ರೆ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಒಂದು ಲೈಕ್ ಮಾಡಿ. ನಾನು ಮಾಡೋ ಅಡುಗೆನ ನಿಮಗೆ ಬರುತ್ತೆ, ನೋಡ್ಬೋದು. ನೋಡ್ದ ಎಲ್ಲ ಅದೇ ಥರನೇ ನೀಟಾಗಿ ಪ್ಲೇಟಿಗೆ ತಗೊಂಡು ಸರ್ವ್ ಮಾಡೋದು ಅಷ್ಟೇ. ಬಾಯ್.